ನಮಸ್ಕಾರ ವೀಕ್ಷಕ ಬಂಧುಗಳೇ, ವೆಲ್ಕಮ್ ಬ್ಯಾಕ್ ಟು ಟ್ರಯಲ್ಸ್ ಆಫ್ ಯಾತ್ರಿಕಾ. ಮೊದಲನೇದಾಗಿ ನಿಮ್ಮಲ್ಲಿ ಕ್ಷಮೆ ಕೇಳುತ್ತೇನೆ. ಕಳೆದ ವಿಡಿಯೋದಲ್ಲಿ ನನ್ನ ವಾಯ್ಸ್ಗಿಂತ ಮ್ಯೂಸಿಕ್ಕೇ ಹೆಚ್ಚಾಗಿತ್ತು ಅಂತ ಕೆಲವೊಂದು ಫೀಡ್ಬ್ಯಾಕ್ ಬಂತು ನನಗೆ. ಸೊ ದಯವಿಟ್ಟು ಕ್ಷಮಿಸಿ. ಅಲ್ಲಿ ಆಗಿರ್ತಕ್ಕಂಥ ತಪ್ಪುಗಳನ್ನ ಇಲ್ಲಿ ಕರೆಕ್ಷನ್ ಮಾಡ್ಕೋತಾ ಇದ್ದೀನಿ. ಸೊ ಸ್ಕಂದಗಿರಿ ಭಾಗ 2ರಲ್ಲಿ ಡಿಸೆಂಡಿಂಗ್ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಟ್ರೆಕ್ ಎಲ್ಲ ಮುಗಿಸ್ಕೊಂಡು ಇಳೀತಿರ್ಬೇಕಾದಂಥ ಒಂದು ದೃಶ್ಯ ಇದು, ನೀವು ನೋಡ್ಬೋದು. ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಇಲ್ಲಿ 4 ವ್ಯೂ ಪಾಯಿಂಟ್ಗಳು ಇದ್ದಾವೆ ಅಂತ ಹೇಳಿ. ಸೊ ಮೇಲೆ 2 ನೋಡ್ಕೊಂಡು ಬಂದ್ವಿ, ಇನ್ನೆರಡು ಇಲ್ಲಿ. ಈಗೇನೆಲ್ಲ ಟ್ರೆಕ್ಕಿಂದ ಇಳೀತಾ ಇದ್ದಾರೆ. ಅಲ್ಲಿ ಮುಂದೆ ಕಾಣ್ತಿರ್ತಕ್ಕಂಥ ಪ್ಲೇನ್ ಜಾಗ ಏನಿದೆ, ಬಂಡೆ, ಸೊ ಅಲ್ಲಿಂದ ಕೂತ್ಕೊಂಡು ಕೂಡ ಸನ್ರೈಸ್ನ ನೋಡಬಹುದು. ಯಾರೆಲ್ಲ ತಡವಾಗಿ ಬರ್ತಾರೆ, ಲೇಟಾಗಿ ಹತ್ತುತ್ತಾರೆ ಟ್ರೆಕ್ ಮಾಡಲಿಕ್ಕೆ, ಯಾರಿಗೆಲ್ಲ ಕಷ್ಟ ಇರುತ್ತೋ ಅವರು ತಡವಾಗಿ ಬಂದಂಥವರು ಈ ಒಂದು ಜಾಗಕ್ಕೆ ರೀಚ್ ಆಗಿ ಇಲ್ಲಿಂದ ಸನ್ರೈಸನ್ನು ಎಂಜಾಯ್ ಮಾಡಬಹುದು. ವಿಶಾಲವಾದ ಜಾಗ ಇದೆ ಕೂತ್ಕೊಂಡು ಸನ್ರೈಸ್ನ ನೋಡೋದಕ್ಕೆ. ನಾನಂತೂ ಪ್ರಾಮಿಸ್ ಮಾಡ್ದಂಗೆ ರವಿ ಮಾಮನ ಸಿನಿಮಾ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳೋದೆಲ್ಲ ನಿಮಗೆ ಬಿಟ್ಟಿದ್ದು. ಸೊ ಇನ್ನು ನಾನೀಗ ನಡ್ಕೊಂಡು ಹೋಗ್ತಿರೋಂಥ ಜಾಗ ಏನಿದೆಯಲ್ಲ, ಅಲ್ಲೊಂದು ಪಿಲ್ಲರ್ ಕಾಣಿಸ್ತಿದೆ ನಿಮಗೆ, ಪೋಲು. ಅದು ಬಂದುಬಿಟ್ಟು ಈ ಪಾಯಿಂಟಿಂದ ಒಂದು ತುದಿ ಅಂತ ಹೇಳ್ಬೋದು. ಅಲ್ಲಿಂದನೂ ಕೂಡ ಒಂದು ಎಡ್ಜ್ ಆಫ್ ದಿ ಪ್ಲೇಸ್ ಅಥವಾ ಈ ಒಂದು ಜಾಗದ ಕೊನೆಯ ತುದಿ ಅಂತ ಹೇಳ್ಕೋಬೋದು. ಇಲ್ಲಿಂದನೂ ಕೂಡ ನಿಮಗೆ ಸನ್ರೈಸ್ನ ವ್ಯೂ ತುಂಬ ಅದ್ಭುತವಾಗಿ ಕಾಣುತ್ತೆ. ಬಹುಶಃ ಇವರೆಲ್ಲ ತಡವಾಗಿ ಬಂದವರು ಅಥವಾ ಹತ್ತಲಿಕ್ಕೆ ಕಷ್ಟ ಆದಂಥವರು ಅಥವಾ ಪರ್ಟಿಕ್ಯುಲರಾಗಿ ಈ ಜಾಗದಲ್ಲೇ ಕುತ್ಕೊಂಡು ಸನ್ರೈಸ್ನ ನೋಡಬೇಕು ಅಂತ ಅಂದ್ಕೊಂಡು ಬಂದಿರೋರು ಇರಬಹುದು. ಇವರೆಲ್ಲ ಇಲ್ಲಿಂದನೇ ಸನ್ರೈಸ್ನ ವೀಕ್ಷಣೆ ಮಾಡಿದ್ದಾರೆ. ಸೊ ಇದು ಆ 4ನೇ ಪಾಯಿಂಟು. ಈ ಥರ ಒಂದು ತುದಿಯಲ್ಲಿ ಕೂತ್ಕೊಂಡು ಒಂದು 10-20 ನಿಮಿಷಗಳ ವೆಯ್ಟ್ನ ನಂತರ ಸನ್ರೈಸನ್ನ ಕಾಣ್ಬೋದು. ಹಾಗೆ ಕ್ಲೌಡ್ಸ್ ಇದ್ದಾಗಂತನೂ ಇನ್ನೂ ಅದ್ಭುತವಾಗಿ ಕಾಣುತ್ತೆ. ಸ್ನೇಹಿತರೆ, ವಿಡಿಯೋನ ಪೂರ್ತಿ ನೋಡಿ. ಇನ್ನು ಕೆಳಗಡೆ ಹೋದಾಗ ದೇವಸ್ಥಾನಗಳ ಬಗ್ಗೆ ಎಲ್ಲ ಹೆಚ್ಚಿನ ಮಾಹಿತಿ ಇದೆ. ಈಗ ನೀವು ನೋಡ್ತಿದ್ದೀರಲ್ಲ, ಇಲ್ಲಿ ಬಂಡೆಗಳ ಅಥವಾ ಸ್ತಂಭಗಳ ಒಂದು ರಿಲಿಕ್ಸ್ ಏನು ಕಾಣಿಸ್ತಾ ಇದೆ. ಬಹುಶಃ ಇಲ್ಲೊಂದು ಕೋಟೆ ಇದ್ದು ಅದು ಈಗ ಇಲ್ಲ, ಅಥವಾ ಅದರ ಒಂದು ಶಿಥಿಲಗೊಂಡಿರೋ ಸ್ಥಿತಿನ ನೋಡಿದ್ರೆ ಇಲ್ಲಿ ಮುಂಚೆ ಯಾವುದೋ ಒಂದು ಕೋಟೆ ಇತ್ತು ಅನ್ನೋದಕ್ಕೆ ಖಂಡಿತವಾಗದಂಥ ಒಂದು ಪುರಾವೆ ಇದು. ಇನ್ನು ನಮ್ಮ ಟ್ರೆಕ್ಕಿಂಗ್ ದಾರಿ ಬಗ್ಗೆ ಹೇಳೋದಾದರೆ, ಕತ್ಲೆನಲ್ಲಿ ನಿಮಗೆ ಆ ವಿಡಿಯೋ ತೋರಿಸ್ಲಿಕ್ಕೆ ಆಗಿರಲಿಲ್ಲ. ಹತ್ತುವಂಥದ್ದು ಇಳಿಯುವಂಥದ್ದನ್ನು ನೋಡಿದ್ರೆ ಒಂದು ಥರ ನಿಮಗೆ ಅನ್ನಿಸ್ಬೋದು, ಬೇಕಾ ನಮಗಿದೆಲ್ಲ ಅಂತೇಳಿ. ಬಟ್ ಇಷ್ಟೊಂದೆಲ್ಲ ಸರ್ಕಸ್ಗಳನ್ನು ಮಾಡ್ಕೊಂಡು ಮೇಲೋದಾದ್ಮೇಲೆ ಆ ವ್ಯೂ ಕೊಂಡಾಗಂತನೂ ಇದು ಏನೂ ಅನಿಸಲ್ಲ. ಬಟ್ ಒಂದು ಇನ್ಫಾರ್ಮೇಷನ್ ಅಥವಾ ಸ್ಟ್ರಿಕ್ಟ್ ನೋಟಿಸ್, ಸಾಕಷ್ಟು ನೀರನ್ನು ಹಾಗೂ ಸ್ನ್ಯಾಕ್ಸ್ಗಳನ್ನ ಕ್ಯಾರಿ ಮಾಡಬೇಕಾಗತ್ತೆ ನಿಮ್ಮ ಜೊತೆಗೆ. ಹಾಗಂತೇಳಿ ಒತ್ಕೊಂಡು ಹತ್ತೋದಕ್ಕೆ ಆಗದೆ ಇರೋಷ್ಟನ್ನು ಕ್ಯಾರಿ ಮಾಡಬೇಡಿ. ಎಷ್ಟು ಅಗತ್ಯ ಇದೆಯೋ ಅಷ್ಟು. ಏನಕ್ಕೆಂದರೆ ಈ ದಾರಿನ ನೋಡ್ತಿರ್ಬೋದು ನೀವು. ಬಹುಶಃ ಇಲ್ಲಿ ಆಗಿನ ಕಾಲಕ್ಕೆ ಏನು ಒಂದು ಕೋಟೆ ಕಟ್ಟಿದ್ರು, ಆಗ ಇದು ಒಂದು ರಸ್ತೆಯನ್ನು ಬಳಸಲಿಕ್ಕೆ ಅಂತ ಹೇಳಿ ಕಲ್ಲಿನ ರಸ್ತೆಯನ್ನು ಮಾಡ್ಕೊಂಡಿದ್ರು ಅಂತ ಕಾಣುತ್ತೆ, ಕಲ್ಲಿನ ಮೆಟಲ್ಗಳನ್ನು. ಇದು ಈಗ ಶಿಥಿಲಗೊಂಡ ನಂತರ ಈ ಥರ ಆಗಿದೆ. ಅದರಲ್ಲದೆ ಜಸ್ಟ್ ಇಮ್ಯಾಜಿನ್, ಮಳೆಗಾಲದಲ್ಲಿ ಈ ಒಂದು ಬೆಟ್ಟನ ಹತ್ತಬೇಕಾದ್ರೆ ಯಾವ ಥರ ಇರ್ಬೋದು ಅಂಥೇಳಿ. ಈ ಮಣ್ಣು ಈಗ ಕೈಂಡ್ ಆಫ್ ಜೇಡಿ ಮಣ್ಣು ಥರನೇ ಕನ್ವರ್ಟ್ ಆಗಿದೆ. ಸೊ ಹಾಗಾಗಿ ಜಾರುವಂಥ ಪರಿಸ್ಥಿತಿಗಳು ತುಂಬ ಇರುತ್ತೆ, ನೀವು ನೋಡ್ತಿರ್ಬೋದು. ಈಗ ಡ್ರೈ ಇರಬೇಕಾದ್ರೇ ತುಂಬ ಜನ ಜಾರು ಬಿದ್ದರೂ ಕೂಡ ನಮ್ಮ ಜೊತೆ ಬಂದಂಥವ್ರಲ್ಲಿ. ಸೊ ಇನ್ನೊಂದೇನಂತಂದರೆ ತುಂಬ ಕಾಲು ದಾರಿ ಇದು. 4-5 ಜನ ಒಟ್ಟಿಗೆನೂ ನಡೀಲಿದಕ್ಕೂ ಆಗಲ್ಲ. ಅಮ್ಮಮ್ಮ ಅಂದರೆ ಇಬ್ಬರು, ಅದರಲ್ಲೂ ಹತ್ತಿರಬೇಕಾದ್ರೆ ಅವ್ರನ್ನ ಕೈ ಕೊಟ್ಟು ಮೇಲೆ ಇಳ್ಕೊಳ್ಳೋದಕ್ಕೆ, ಇಳಿತಿರ್ಬೇಕಾದ್ರೆ ಅವ್ರಿಗೆ ಅಗೇನ್ ಒಂದು ಇಂಬ್ಯಾಲೆನ್ಸ್ ಆಗದೆ ಇರ್ತಾರೆ ಸಪೋರ್ಟಿಗೆ. ಜೊತೆಲಿರೋರು ಈ ಥರ ಹೆಲ್ಪ್ ಮಾಡ್ತಿರಲೇಬೇಕಾಗತ್ತೆ, ಇಲ್ಲಾಂತಂದರೆ ತುಂಬಾ ಕಷ್ಟ ಆಗುತ್ತೆ. ನಾನು ಅದಕ್ಕೆ ಹೇಳಿದ್ದು,
ಔಟ್ ಆಫ್ 10 ಇದಕ್ಕೆ 7ರಿಂದ 8 ಅಂಕ ಕೊಡ್ಬೋದು ಡಿಫಿಕಲ್ಟಿ ಲೆವೆಲ್ಗೆ ಅಂತ ಹೇಳಿ. ಬಹುಶಃ ಕುಮಾರ ಪರ್ವತ ನಂತರ ನೀವು ಇದನ್ನು ಒಂದು ಟಫ್ ಟ್ರೆಕ್ಕಿಂಗ್ ಅಂತ ಹೇಳ್ಕೋಬೋದು. ನೋಡ್ಬೋದು ನೀವು ಟ್ರೆಕ್ಕಿಂಗ್ನ ದಾರಿ ಹೇಗಾಗಿದೆ ಅಂತ. ಕೆಲವೊಂದು ಜಾಗದಲ್ಲಂತೂ ತುಂಬ ಕಿರಿದಾಗಿರ್ತಕ್ಕಂಥ ಜಾಗ. ಈ ಗಿಡಗಳು ಇದೆಲ್ಲ ನೋಡ್ತಿದ್ರೆ ನಿಮಗೆ ತುಂಬ ಅಂದರೆ ಒಂದು ಪರ್ಸನ್ ಮಾತ್ರನೇ ಓಡಾಡಬಹುದಾದಂಥ ಕಿರಿದಾದ ರಸ್ತೆ ಕೂಡ ಇದೆ. ಇನ್ನು ಬಹುಶಃ ಇದು ನೋಡ್ತಿದ್ರೆ ಮುಖ್ಯ ದ್ವಾರ ಅಂತ ಅನಿಸುತ್ತೆ. ಬಹುಶಃ ಎಲ್ಲ ಕೋಟೆಗಳಿಗೆ ಇದ್ದ ಹಾಗೆ ಇಲ್ಲಿ ಕಾವಲುಗಾರರ ಇರಬಹುದಾಗಿರ್ತಕ್ಕಂಥ ಲಕ್ಷಣಗಳು ಕೂಡ ಕಾಣುತ್ತೆ. ಇಲ್ಲಿ ರಸ್ತೆಯ ಆ ಕಡೆ ಈ ಕಡೆ ಆ ಬದಿ ಈ ಬದಿಗೆ ಮೇ ಬಿ ದ್ವಾರಪಾಲಕರು ಅಥವಾ ರಕ್ಷಕ ಭಟುಗಳ ಒಂದು ಮೇನ್ ಎಂಟ್ರಿ ಪಾಯಿಂಟ್ ಇದು ಆಗಿರ್ಬೋದು. ಇನ್ನು ಟ್ರೆಕ್ಕಿಂಗ್ನ ರಸ್ತೆ ಅಂತೂ ನಾನು ನಿಮಗೆ ಹೇಳೋ ಹಾಗೆ ಇಲ್ಲ, ನೀವೇ ನೋಡಬಹುದು ಯಾವ ಥರ ಆಗಿದೆ ಅಂತೇಳಿ. ಸ್ನೇಹಿತರೆ, ನೀವೆಂಥ ಟ್ರೆಕ್ಕರ್ಸ್ ಆಗಿದ್ರೂ ಶೂಸ್ಗಳ ಅಗತ್ಯ ಖಂಡಿತ ಇದೆ. ಪ್ರಾಪರ್ ಟ್ರೆಕ್ಕಿಂಗ್ ಶೂಸ್ ಇದ್ರಂತೂ ಇನ್ನೂ ಉತ್ತಮ. ಇನ್ನು ಮಳೆಗಾಲಕ್ಕೆ ಬೇಕಾದಂಥ ರೈನ್ ಜಾಕೆಟ್ಸ್, ಛತ್ರಿ ಅಥವಾ ರೈನ್ ಕೋಟ್ಸ್ ಇವುಗಳನ್ನು ಕ್ಯಾರಿ ಮಾಡ್ಕೊಂಡು ಬಂದರೆ ಉತ್ತಮ ಆಗುತ್ತೆ ಮಳೆಗಾಲದ ಟೈಮಲ್ಲಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ನೀವು ಎಷ್ಟು ಸನ್ರೈಸನ್ನು ನೋಡೋ ಉತ್ಸಾಹದಲ್ಲಿ ಎಷ್ಟು ಬೇಗ ಹತ್ತುತ್ತೀರೋ, ಎಲ್ಲ ಮುಗಿದಾದ ನಂತರ ಇಳಿಯಬೇಕಾದ್ರೆ ಆ ಹುಮ್ಮಸ್ಸು ಸ್ವಲ್ಪ ಕಡಿಮೆ ಆಗಿದ್ರೂ ಕೂಡ ಸೊ ಆ ಹುಮ್ಮಸ್ಸನ್ನು ತಗೊಂಡು ನೀವು ಬೇಗನೆ ಇಳಿಯಬೇಕಾಗತ್ತೆ. ಇಲ್ಲ ಅಂತಂತಂದರೆ ಬಿಸಿಲು ಜಾಸ್ತಿ ಆದಾಗ ಇನ್ನೂ ಟಯರ್ಡ್ ಆಗಿಬಿಡ್ತೀರ ನೀವು. ಇನ್ನು ಇಲ್ಲೊಂದು ಗೋಡೆ ನೋಡ್ತಾ ಇದ್ದೀರ ನೀವು, ಕಲ್ಲಿನ ಗೋಡೆನ. ಅಗೇನ್ ಕೋಟೆ ಇದ್ದಿದ್ದಕ್ಕೆ ಒಂದು ಕುರುಹು ಅಷ್ಟೇನೆ, ಇನ್ನೇನು ಇಲ್ಲ. ಪಾಪ ಇವರನ್ನೆಲ್ಲ ನೋಡ್ತಾ ಇದ್ದರೆ ಹತ್ತಬೇಕಾದ್ರೆ ಹೇಗೋ ಹತ್ಬಿಟ್ವಿ, ಇಳಿಯೋದೇನಕ್ಕಪ್ಪ ನಮ್ಗೆ ಬಂತು ಈ ಕಷ್ಟ ಅನ್ನೋ ಥರ ಟಯರ್ಡ್ನೆಸ್ನಲ್ಲಿ ಇಳಿತಾ ಇದ್ದಾರೆಲ್ಲ. ನನ್ನ ಪರಿಸ್ಥಿತಿನೂ ಹಾಗೆ ಇತ್ತು, ಹೆಚ್ಚು ಕಮ್ಮಿ. ಇನ್ನು ಕೆಳಗಡೆ ನೀವು ನೋಡುತ್ತಿರುತ್ತದ್ದು ನಮ್ಮ ವೆಹಿಕಲ್ ಪಾರ್ಕಿಂಗ್ ಜಾಗ. ಸೊ ಆಲ್ಮೋಸ್ಟ್ ನಾವು ಈ ಜಾಗದಿಂದ ಆ ಒಂದು ತಳಕ್ಕೆ 600 ಅಡಿಗಳ ಎತ್ತರದಲ್ಲಿ ಇದ್ದೀವಿ ನಾವು. ಇನ್ನು ಇಲ್ಲಿಂದ ಕೆಳಗಡೆ ಹೋದ ನಂತರ ಕೆಳಗಡೆ ಒಂದು ಹೊಸ ಜಾಗವನ್ನು ನನಗೆ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಸಿಕ್ತು. ಅದರ ಒಂದು ಹಿಸ್ಟ್ರಿನ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದು
ನೀವು ಹತ್ತುವಾಗ ಶುರುವಿನ ಪಾಯಿಂಟು, ಇಳಿಬೇಕಾದ್ರೆ ಎಂಡ್ ಪಾಯಿಂಟ್ ಅಂತ ಹೇಳ್ಕೊಬೋದು. ನರಸಿಂಹ ದೇವರ ಬೆಟ್ಟ ಅಂತಲೂ ಕರೀತಾರೆ. ಕತ್ಲೆಯಲ್ಲಿ ಇದನ್ನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಅಂದಾಗಿ ನಾನು ಇಳಿತಿರ್ಬೇಕಾದ್ರೆ, ಇಳಿಮುಖವಾಗಿ ಬಂದಾಗ ಇದನ್ನು ರೆಕಾರ್ಡ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಮ್ಮ ಸ್ಕಂದಗಿರಿಯ ವುಡ್ ಹೌಸ್ ಚೆಕ್ ಪೋಸ್ಟ್ ಇದಾಗಿತ್ತು. ನಾವು ಬೆಳಿಗ್ಗೆ ಬಂದಾಗ ಇಲ್ಲಿನೇ ನಮ್ಮನ್ನು ಗೇಟಿಂದ ಹೊರಗಡೆ ನಿಲ್ಲಿಸಿ ವೆರಿಫಿಕೇಷನ್ಸನ್ನೆಲ್ಲ ಮಾಡಿದ ನಂತರ ಗೇಟ್ ತೆಗೆದು ಒಳಗಡೆ ಅಲೋ ಮಾಡ್ತಿದ್ರು. ಸ್ನೇಹಿತರೆ, ನಾನು ಹೇಳಿದಾಗೆ ನೀವು ಈಗ ನೋಡ್ತಿರೋವಂಥದ್ದು ಟ್ರೆಕ್ಕಿಂದ ಇಳಿದು ಬಂದು ಎಡಗೈ ಮೇಲೆ ವಾಕ್ ಮಾಡ್ಕೊಂಬಂದರೆ ಈ ಒಂದು ದೃಶ್ಯನ, ಒಂದು ದೇವಸ್ಥಾನ ನೋಡ್ಬೋದು ನೀವು. ಬೇವಿನ ಮರ ಹಾಗೂ ರಾಗಿ ಮರನೂ ಇದೆ. ಅರಳಿಕಟ್ಟೆ ಅಥವಾ ನಾಗರಕಟ್ಟೆ ಅಂತ ಕರೀತಾರೆ ಇದನ್ನು. ನಾಗರ ಕಲ್ಲುಗಳಿದ್ದಾವೆ. ಬಹುಶಃ ಇಲ್ಲಿ ಆ ವಿಶೇಷವಾದ ಪೂಜೆಗಳು ನಡೆಯಬಹುದು ಅಂತ ಕಾಣುತ್ತೆ. ಇನ್ನು ಆ ಬಂಡೆ ಮೇಲೆ ನೀವೊಂದು ಸ್ತಂಭವನ್ನು ಕೂಡ ನೋಡಬಹುದು. ಇವರು ಹೇಳೋ ಪ್ರಕಾರ ಬಂಡೆ ತುಂಬ ಕಾಲದಿಂದ ಚಿಕ್ಕದಾಗಿತ್ತು, ಈಗ ಅದು ಲಿಂಗದ ರೂಪದಲ್ಲಿ ಬೆಳೀತಾ ಇದೆ. ಹಾಗೆ ಇನ್ನು ಸ್ವಲ್ಪ ಮುಂದೆ ಬಂದರೆ ನಿಮಗೆ ಇಲ್ಲಿ ಒಂದು ಭವ್ಯವಾದ ದೃಶ್ಯನ ನೋಡ್ಲಿಕ್ಕೆ ಸಿಗುತ್ತೆ. ಇದೇನಪ್ಪ ಅಂತಂದರೆ, ಪಾಪಾಂಬ ಅಂತ ಒಂದು ಹೆಣ್ಣಿಗೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅವರ ಒಂದು ವಿಶ್ವರೂಪನ ತೋರಿಸಿದ ಜಾಗ ಇದು ಅಂತ ಮಾತಿದೆ. ಹಾಗೆಯೇ ಈ ಒಂದು ಜಾಗದಿಂದ ಪಾಪಾಗ್ನಿ ನದಿ ಹುಟ್ಟುತ್ತಾಳೆ ಅಂತಲೂ ವಿಶೇಷ. ಸೊ ಇಲ್ಲಿಂದನೇ ಪಾಪಾಗ್ನಿ ನದಿ ಹುಟ್ಟಿ ಮುಂದೆ ಹರಿಯುವಂಥದ್ದು. ನದಿಯ ನೀರು ಇಲ್ಲಿ ಶೇಖರಣೆ ಕೂಡ ಮಾಡಿದ್ದಾರೆ. ಉಳಿದಂಥ ನೀರು ಮುಂದೆ ಹರಿದು ಹೋಗುತ್ತೆ. ಹಾಗೆಯೇ ಇಲ್ಲಿ ನೀವು ನೋಡ್ತಿರ್ತಕ್ಕಂಥದ್ದು ಒಬ್ಬರ ಸಮಾಧಿ, ಲಕ್ಷ್ಮೀ ಬಾಯಮ್ಮ ಅಂತ ಕರೆಯಲ್ಪಡುವ ಅವರ ಒಂದು ಸಮಾಧಿ. ಹಾಗೆಯೇ ಈ ಜಾಗ ಜಪ ಅಥವಾ ಧ್ಯಾನ ಕೇಂದ್ರವೂ ಕೂಡ ಹೌದು. ಇನ್ನು ಹಾಗೆ ಸ್ವಲ್ಪ ಇದನ್ನೆಲ್ಲ ನೋಡ್ಕೊತ ನೀವು ಮುಂದೆ ಬಂದರೆ ಆಂಜನೇಯ, ಹನುಮಾನ್ ಅವರ ದೇವಸ್ಥಾನ ಕೂಡ ನೋಡಬಹುದು ನೀವಿಲ್ಲಿ. ತುಂಬ ಪ್ರಶಾಂತವಾಗಿರುತ್ತೆ ಸ್ನೇಹಿತರೆ. ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡ್ಬಂದು ಟಯರ್ಡ್ ಆಗಿರ್ತಾರೆ. ಯೂಶ್ವಲಾಗಿ ಇಲ್ಲಿಗೆ ಯಾರೂ ವಿಸಿಟ್ ಮಾಡೋದೇ ಇಲ್ಲ ಅಂತ ಕಾಣುತ್ತೆ. ಅಂದರೆ ಟ್ರೆಕ್ಕಿಂಗ್ ಬರೋರಲ್ಲಿ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಹಾಗೇನೇ ಅವರವರ ಮನೆಗಳಿಗೆ ಹಿಂದಿರ್ಬೋದು, ಅಥವಾ ಅವರ ಒಂದು ಬಸ್ನಲ್ಲಿ ಏನು ಬಂದಿರ್ತಾರೆ ಆ ಬಸ್ ಕಡೆ ಹೋಗಿ ಅಲ್ಲಿ ಹೋಗಿ ರೆಸ್ಟ್ ಮಾಡೋವಂಥದ್ದು ಏನೋ ಮಾಡ್ತಿರ್ತಾರೆ. ನಾನು ಹೀಗೇನೆ ಅಲ್ಲಿ ಏನೋ ಯೆಲ್ಲೋ ಕಲರ್ ಕಾಣಿಸ್ತಾ ಇದೆ, ಏನಿರ್ಬೋದು ಅಂತೇಳಿ ನೋಡ್ಲಿಕ್ಕೆ ಬಂದಾಗ ನನಗೆ ಈ ಒಂದು ದೇವಸ್ಥಾನ ಹಾಗೂ ಈ ಒಂದು ಜಾಗದ ಬಗ್ಗೆ ತಿಳ್ಕೊಳ್ಳೋವಂಥ ಒಂದು ಅವಕಾಶ ಸಿಕ್ತು. ಇನ್ನು ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಹಾಗೆ ಮುಂದೆ ಹೊರಟಾಗ ಅಲ್ಲಿ ಒಂದು ಮಠ ಕೂಡ ಇದೆ, ಪಾಪಾಗ್ನಿ ಮಠ ಅಂತ ಹೇಳಿ. ಸುಮಾರು ಮಕ್ಕಳ ಒಂದು ಎಜುಕೇಷನ್ನ ಅವರು ಆ ಒಂದು ಮಠದಿಂದ ನೋಡ್ಕೋತಾ ಇದ್ದಾರೆ. ಸೊ ಇದು ಓಂಕಾರ ಜ್ಯೋತಿ ಆಶ್ರಮ ಅಂತ ಹೇಳಿ. ಗೇಟ್ ಲಾಕ್ಡ್ ಆಗಿತ್ತು, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗಲಿಲ್ಲ. ಅಕ್ಕಪಕ್ಕದಲ್ಲೂ ಕೂಡ ಯಾರೂ ಇರಲಿಲ್ಲ ಇದ್ರ ಬಗ್ಗೆ ವಿಚಾರ ಮಾಡಲಿಕ್ಕೆ. ಬಹುಶಃ ನಾವು ಅರ್ಲಿ ಮಾರ್ನಿಂಗ್ ಆದ್ದರಿಂದ ಜನ ಅವರವರ ಕೆಲಸಗಳೆಲ್ಲ ಬ್ಯುಸಿ ಇದ್ರು ಅಂತ ಕಾಣುತ್ತೆ. ಬಟ್ ಒಂದು ಪ್ರಶಾಂತವಾದಂಥ ಜಾಗ ಅಂತೂ ಕೂಡ ಖಂಡಿತ ಹೇಳ್ಬೋದು. ಇಲ್ಲಿ ಯಾವುದೋ ಒಂದು ಸಮಾಧಿನ ನೀವು ನೋಡ್ಬೋದು. ಈ ಜಾಗದಲ್ಲಿ ಏನಪ್ಪ ಅಂತಂದರೆ ತುಂಬ ಸಮಾಧಿಗಳಿದ್ದಾವೆ. ಈಗ ನೀವು ನೋಡ್ತಿರೋ ದೇವಸ್ಥಾನ, ಈ ಒಂದು ಕಂಬದ ಮೇಲೆ ಟ್ರೈಡೆಂಟ್ ಅಥವಾ ತ್ರಿಶೂಲವನ್ನು ನೀವು ನೋಡ್ಬೋದು. ನನಗೆ ಇದು ಆಶ್ಚರ್ಯ ಅಂತು, ಏನಪ್ಪ ಇದು ಕಂಬದ ಮೇಲೆ ತ್ರಿಶೂಲ ಇಟ್ಟಿದ್ದಾರಲ್ಲ, ಬೇರೆ ಯಾವುದೇ ಜಾಗದಲ್ಲೂ ನಾನು ನೋಡಿರಲಿಲ್ಲ. ಸೊ ಇಂದು ಎಕ್ಸೈಟ್ಮೆಂಟಲ್ಲಿ ನೆನ್ನೆ ಸರಿ ಒಳಗಡೆ ಏನಿರ್ಬೋದು ಅಂತ ನಾವು ಒಳಗಡೆ ಹೊರಟೆ.
ಸೊ ಈ ದೇವಸ್ಥಾನ ಬಂದು ದಕ್ಷಿಣ ಕಾಶಿ ಪಂಚನಂದಿ ದೇವಾಲಯ ಅಂತ ಹೇಳಿ ಹೊರಗಡೆಯಿಂದ ನೀವು ನೋಡ್ಬೋದು. ಅಗೇನ್ ಸ್ಟ್ಯಾಂಡರ್ಡ್ ದ್ರಾವಿಡನ್ ಸ್ಟೈಲು, ಅಂದರೆ ಏನೋ ಪ್ಯಾಸೇಜ್ ಥರ ಜಾಗ ಇದ್ದು ತುದಿಯಲ್ಲಿ ಗರ್ಭಗುಡಿ ಏನು ಬರುತ್ತೆ ಅಲ್ಲಿ ಮೇಲುಗಡೆಗೆ ಗೋಪುರವನ್ನು ಮಾಡ್ತಕ್ಕಂಥದ್ದು. ದ್ರಾವಿಡನ್ ಕಾಲಕ್ಕೆ ಅಲ್ಲದೆ ಇದ್ರೂ ಆ ಒಂದು ರೀತಿಯಲ್ಲಿ ಈ ದೇವಸ್ಥಾನವನ್ನು ಕಟ್ಟಿರೋದಂತೂ ಹೌದು. ಭಗವಾನ್ ವಿಶ್ವಕರ್ಮರವರ ಒಂದು ಸನ್ನಿಧಿ, ಇದರ ಜೊತೆಗೆ ತುಂಬ ವಿವಿಧ ಒಂದು ತಾಮ್ರ ಹಿತ್ತಾಳೆಯ ಮೂರ್ತಿ ಕಲೆಕ್ಷನ್ಗಳನ್ನು ಕೂಡ ನೀವು ನೋಡ್ಬೋದು ಅಲ್ಲಿ. ಹಾಗೆ ನೀನು ಮುಂದೆ ಬಂದರೆ ವೀರಭೋಜಾಚಾರ್ಯ ಸ್ವಾಮಿರವರ ಸಜೀವ ಸಮಾಧಿ. ಇದೇನಪ್ಪ ಅಂತಂದರೆ ದರ್ ಇಸ್ ಅ ಕಾನ್ಸೆಪ್ಟ್ ಕಾಲ್ಡ್ ಬಿಕಮಿಂಗ್ ಒನ್ ವಿತ್ ಗಾಡ್, ಅಥವಾ ಈ ಥರ ಒಂದು ಪರಮಾತ್ಮನಲ್ಲಿ ಐಕ್ಯವಾಗಂಥ ಒಂದು ಕಾನ್ಸೆಪ್ಟ್ ಇದು. ಹಾಗಾಗಿ ಈ ಜಾಗದಲ್ಲಿ ನಿಮಗೆ ಸುಮಾರು ಸಮಾಧಿಗಳೇ ಕಾಣಿಸ್ತವೆ. ಅಲ್ಲೊಂದು ಸಮಾಧಿ ನೋಡಿದ್ರೆ, ಇನ್ನು ಇಲ್ಲಿ ಬಂತು ಅಂತಂದರೆ ಲಿಂಗ ನಂದಿ, ಕಾಶಿ ವಿಶ್ವನಾಥ ಅವರವರ ಒಂದು ಸನ್ನಿಧಿ. ಅಥವಾ ಯಾವುದೇ ಒಂದು ಯೋಗಿಯ ಮೂರ್ತಿ ಅಂತಲೇ ಹೇಳಬಹುದು. ಇನ್ನು ಇಲ್ಲಿ ಬಂದರೆ ನಿಮಗೆ ಪಾಪಾಂಬರವರ ಸಮಾಧಿ ಜೊತೆಗೆ ಕಾಲಭೈರವೇಶ್ವರ ಸ್ವಾಮಿ ನೋಡಿ, ಇಷ್ಟು ಏನಂತಾರೆ ಕನೆಕ್ಟಿವಿಟಿ ಇದೆ ಇಲ್ಲಿ. ಕಾಲಭೈರವ ಅವನು ಋತುವಿನ ಅಧಿಪತಿ, ಸೊ ಅವರ ಪಕ್ಕದಲ್ಲಿ ಈಕೆಯ ಒಂದು ಸಮಾಧಿ. ಇನ್ನು ಅನ್ನಪೂರ್ಣೇಶ್ವರ ದೇವಿ, ಜೊತೆಗೆ ಬಾಲಬ್ರಹ್ಮೇಂದ್ರ ಸ್ವಾಮಿ ಅವರ ಒಂದು ಸನ್ನಿಧಿ, ಹಾಗೂ ನವಗ್ರಹಗಳ ವಿಗ್ರಹ ರೂಪದಲ್ಲಿ ನವಗ್ರಹಗಳನ್ನು ಕೂರಿಸಿದ್ದಾರೆ ಇಲ್ಲಿ. ಸೂರ್ಯ ಮಧ್ಯಸ್ಥಿಕೆ ವಹಿಸರ ಸೆಂಟ್ರಲ್ಲಿ ಇರ್ತಾರೆ. ಉಳಿದಂಥ ನವಗ್ರಹಗಳು ಮಂಗಳ, ಚಂದ್ರ, ಬುಧ, ಗುರ, ಶುಕ್ರ, ಶನಿ, ರಾಹು, ಕೇತು, ಇವರುಗಳ ಒಂದು ವಿಗ್ರಹ ರೂಪವನ್ನು ಕೂಡ ನೀವು ನೋಡಬಹುದು ಇಲ್ಲಿ. ಸೊ ಇದರ ಹಿಸ್ಟ್ರಿ ಏನಪ್ಪ ಅಂತಂದರೆ, ಸುಮಾರು ವರ್ಷಗಳ ಹಿಂದೆ ಈ ಯೋಗಿ ಸ್ವಾಮೀಜಿಗಳು ಕಾಶಿಗೆ ಹೋಗಿದ್ದಾಗ ಅಲ್ಲಿ ಅವರಿಗೆ ಈಶ್ವರನ ಒಂದು ದರ್ಶನ ಸಿಗುತ್ತಂತೆ. ಸೊ ಆ ವ್ಯಕ್ತಿ ಅವರ ದರ್ಶನ ಪಡ್ಕೊಂಡು ಇಲ್ಲಿ ಬಂದು ಅವರು ಹೇಳಿರ್ತಕ್ಕಂಥ ಕೆಲವೊಂದು ಕಾರ್ಯಗಳನ್ನ ಮುನ್ನಡೆಸಲಿಕ್ಕೆ ಅಂತ ಹೇಳಿ ಈ ಆಶ್ರಮ ಮತ್ತಂಥ ಜನಗಳಿಗೆ ಬೇಕಿರ್ತಕ್ಕಂಥ ಜ್ಞಾನವನ್ನು ಜ್ಞಾನಾರ್ಜನೆ ಮಾಡಿ ಅವರು ಪರಮಾತ್ಮನಲ್ಲಿ ಐಕ್ಯ ಹೊಂದಿದಾರಂತೆ. ಸೊ ಇನ್ನು ಈ ಗೋಪುರದ ಮೇಲೆ ನೋಡೋದಕ್ಕೆ ಹೋದರೆ ನೀವು ಭಗವಂತ ಅವರ ಮೂರ್ತಿಗಳ ಜೊತೆಗೆ ಈ ಮನುಷ್ಯರು ಯಾರೆಲ್ಲ ಈಗ ಅಲ್ಲೇನು ಸ್ವಾಮೀಜಿಗಳನ್ನು ನಾವು ನೋಡಿ ಬಂದ್ವಿ, ಅವರುಗಳೆಲ್ಲ ಭಗವಂತನಲ್ಲಿ ಸಜೀವ ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿ ತನಕ ವಿಡಿಯೋನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ನ ಒತ್ತೋದನ್ನು ಮರಿಬೇಡಿ. ಧನ್ಯವಾದ.